ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇದು ನಮ್ಮ ಮೊದಲನೇ ದಿನ ಗೋವಾದಲ್ಲಿ. ಲಾಸ್ಟ್ ವಿಡಿಯೋದಲ್ಲಿ ಗೋವಾಗೆ ಬಂದು ಸೆಟ್ಲ್ ಆಗಿದ್ವಿ ನೆನ್ನೆ ನೈಟು. ಸೊ ಬೈಕರ್ಸ್ ಅಂದ್ಮೇಲೆ ಸ್ವಲ್ಪ ಜಾಸ್ತಿ ದೂರ ಟ್ರಾವೆಲ್ ಮಾಡ್ಬಿಟ್ರೆ ನಾವು ಹೆಚ್ಚು ಕಮ್ಮಿ ನೆನ್ನೆ 300-350 ಕಿಲೋಮೀಟರ್ ರೈಡ್ ಮಾಡಿದ್ವಿ. ತುಂಬಾ ಸುಸ್ತಾಗೋಯ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಗಿದ್ವಿ. ಈಗ ಟೈಮ್ ಬಂದ್ಬಿಟ್ಟು 10 ಗಂಟೆ. ನಾವೆಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಇಲ್ಲೇ ಲೋಕಾಲಿಟಿ ಏನಿದೆ ಮೇನ್ ಅಟ್ರಾಕ್ಷನ್ ಪ್ಲೇಸ್ಗಳನ್ನ ಕವರ್ ಮಾಡೋಣ, ಹಾಗೆ ನನ್ನ ತಮ್ಮಗೂ ತೋರಿಸ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ. ನೋಡಿ, ಟಿಪ್ ಟಾಪ್ ಆಗಿ ರೆಡಿಯಾಗಿ ಇದು ಬ್ಯಾಗ್ ಏನೇನೋ ಹಾಕೊಂಡು ಇದೀವಿ. ಜಾತ್ರೆ ಗೀತ್ರೆಯಿಂದ ಕಮೆಂಟ್ ಮಾಡಿರೋದವರು ಏನೋ ಸಣ್ಣ ಪುಟ್ಟ ಶೋಕಿ ಮಾಡ್ತಾ ಇದೀವಿ. ಇನ್ ಮಗ ನೋಡ್ಕಲ್ಲ ಫಸ್ಟ್ ಲವ್ ಕನ್ನಡಿಲ್ಲ ಮುಖ ನೋಡ್ಕೊಂಡು ಓಕೆ. ಐ ಹೋಪ್ ನೀವೆಲ್ಲ ಸೂಪರ್ ಆಗಿ ಸಾಕಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಗೋವಾದಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ. ಗೋವಾ ಎಕ್ಸೈಟೆಡ್ ಆಗಿದ್ದೀನಪ್ಪ. ಫುಲ್ಲು ಗೋವಾದ ಬಟ್ಟೆ ಹಾಕೊಂಡು ಎಲೆಗಳಿರೋ ಶರ್ಟ್ ಹಾಕೊಂಡು ರೆಡಿ ಆಗೋನು ಫೋಟೋ ಗಿಟ ತೆಗೆಸ್ಕೊಳಕ್ಕೆ ನನ್ನ ತಮ್ಮ. ಅಯ್ಯೋ ಬನ್ನಿ ಹೋಗೋಣ. ಹೆಲ್ಮೆಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ನನ್ನಲ್ಲಿ ಹೆಲ್ಮೆಟ್ ಅಲ್ಲಿದೆ. ಸೊ ಇವತ್ತು RX-ನ ಮೊದಲನೇ ದಿನ, ನಮ್ಮ ಅಮಾವಾಸ್ಯೆನೂ ಕೂಡ ಮೊದಲನೇ ದಿನ ಗೋದ ಸುತ್ತಾಡ್ತವನೆ. ಒಳ್ಳೊಳ್ಳೆ ಏರಿಯಾ ತೋರ್ಸೋಣ, ಒಳ್ಳೊಳ್ಳೆ ಏರಿಯಾದಲ್ಲಿ ನಿಲ್ಲಿಸಿ ಫೋಟೋ ತಗೊಳ್ಳೋಣ. ರೂಮ್ ಎಲ್ಲ ಮಲಗದ ಮೇಲೆ ಈ ರೀತಿ ಕಾಣ್ತಾ ಇದೆ. ನಾವು ಸ್ವಲ್ಪ ನೀಟ್ ಮಾಡಿದೀವಿ. ಬಟ್ಟೆ ಎಲ್ಲ ಅಲ್ಲೆಲ್ಲ ಟವಲ್ ಎಲ್ಲ ಇಟ್ಟಿದ್ವಿ. ರೂಮ್ ಕಂಡೀಷನ್ ಈ ರೀತಿ ಇದೆ, ಸ್ವಲ್ಪ ನೀಟಾಗಿ ಇಟ್ಕೊಂಡಿದೀವಿ ಅನ್ಕೊಂಡಿದ್ದೀನಿ. TV ಸುಮ್ಮನೆ ವೇಸ್ಟ್ ಬರೋ ರೂಮಲ್ಲಿ, ನಾವು TVನೇ ನೋಡಲ್ಲ, ಮೊಬೈಲ್ ನೋಡ್ಕೊಂಡು ಎಡಿಟ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಸೊ ಈಗ ಶೂಗೆ ಹಾಕೊಂಡು ಎಸ್ಕೇಪ್ ಆಗೋಣ ಬನ್ನಿ. ಒಂದೇ ಶೂ ತಂದಿರೋದು. ರೈಡ್ ಮಾಡ್ಬೇಕಾದ್ರೆ ನಾನು ಜಾಸ್ತಿ ಕ್ಯಾರಿ ಮಾಡಿದ್ರೆ ತುಂಬ ಲಗೇಜ್ ಆಗಿಬಿಡುತ್ತೆ, ಆಮೇಲೆ ತುಂಬ ಹಿಂಸೆ ಆಗಿಬಿಡುತ್ತೆ. ಡ್ರೆಸ್ಸಸ್ ಕೂಡ ಅಷ್ಟೇ ಲಿಮಿಟ್, ಅದರ್ ಐಟಮ್ ಕೂಡ ಅಷ್ಟೇ ಲಿಮಿಟ್. ಯಾರಾದರೂ ಹೊಸದು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough. ಹೆಲ್ಮೆಟೇ ಮರ್ತು ಬಂದವನೆ. ನಾನು ಸ್ಟೈಲಾಗಿ ರೆಡಿಯಾಗಿ ಕೇಕ್ ಕೂಡ ಸ್ಟಾರ್ಟ್ ಆಗಿದೆ, ಹೆಲ್ಮೆಟೇ ಮರ್ತು ಬಂದಾನೆ. ಅಂತೂ ಇಂತೂ ಇಲ್ಲಿಂದ ಹೊರಟ್ವಿ. ನಮ್ಮದು ಹೋಟ್ಲು ಸ್ಟೇ ಆಗಿದ್ದಿಲ್ಲ ನೋಡಿ, ತುಂಬ ಹಳೇ ಬಿಲ್ಡಿಂಗು, ಹಳೇ ಇಂಟೀರಿಯರ್ ಸೂಪರ್ ಆಗಿತ್ತು. ಮತ್ತು ಇನ್ನೊಂದು ಡೇಗೆ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ. ಸೊ ಆರಾಗ ಸ್ವಲ್ಪ ಅಮಾವಾಸ್ಯೆ ಗಲೀಜಾಗ್ಬಿಟ್ಟು ಸಿಕ್ಕಾಪಟ್ಟೆ ಪೆಟ್ರೋಲ್ ಹಾಕಿ ಅನಗಿಸಿ ಗಲೀಜಾಗ್ಬಿಟ್ಟೈತೆ. ನಾಳೆ ತೊಳಸ್ತೀನಿ. ಈಗ ಇಲ್ಲಿಂದ ನಾವು ಹೋಗಿ ನೋಡ್ತಿರೋ ಫಸ್ಟ್ನೇ ಪ್ಲೇಸ್ ನೋಡೋಕ್ಕೆ ಹೋಗ್ತಿರೋದು ಯಾವುದು ಅಂದರೆ, ಕಲರ್ಫುಲ್ ಬಿಲ್ಡಿಂಗ್ಸ್ ಇರೋ ಜಾಗ ಯಾವುದು ಅಂದರೆ ಸ್ಪಾಂಟೇನಿಯಸ್ ಅಂತ ಒಂದು ಜಾಗ ಇದೆ. ನೋಡಿರ್ಬೋದು ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ಲು ಕಲರ್ಫುಲ್ ಬಿಲ್ಡಿಂಗ್ಸು ಅದೇ ಇರುತ್ತೆ. ಅದೇ ಒಂದು ರೋಡಲ್ಲಿ ಫುಲ್ ಅದೇ ಇದೆ. ಇನ್ಸ್ಟಾಗ್ರಾಮಿಗೆ ತುಂಬ ಸೂಪರಾಗಿದೆ. ಬನ್ನಿ ತೋರಿಸ್ಕೊಡ್ತೀನಿ ಹೆಂಗಿದೆ ಏನು ಕತೆ ಅಂತ. ಇಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಈ ಬಿಲ್ಡಿಂಗ್ಗಳು ನೋಡಿ ಏಕಾಯ್ತೆ. 1 2 3 4 5 6 7 8 ಫ್ಲೋರ್ ಗುರು ಹೆಂಗೆ ಕಾಣ್ತೈತೆ ನೋಡಿ. ಓಹೋ, ಸ್ವಲ್ಪ ಗ್ಯಾಪ್ ಆಯ್ತು ಮಧ್ಯದಲ್ಲಿ ಅಷ್ಟೇ. ಬೆಳಗ್ಗೆನೆ ತುಂಬ ಚಿಲ್ಲಾಗಿದೆ ಗೋವಾ. ಹಳೆ ಬಿಲ್ಡಿಂಗ್ಸು, ಓಲ್ಡ್ ಬಿಲ್ಡಿಂಗ್ಸು. ನನಗೊಂಥರ ಮೈಸೂರು ಫೀಲ್ ಬರ್ತೈತೆ. ಇಲ್ಲಿ ಆರ್ಕಿಟೆಕ್ಚರ್ ಬೇರೆ, ಅಲ್ಲಿದೆ ಬೇರೆ. ಇಲ್ಲೆಲ್ಲ ಪೋರ್ಚುಗೀಸ್ ಇಂದ ಇನ್ಫ್ಲೂಯೆನ್ಸ್ ಆಗಿ ಮಾಡಿರೋಂಥ ಬಿಲ್ಡಿಂಗ್ಸು. ನೋಡಕ್ಕೆ ಚಂದ. ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು. ಹೆಂಗೈತೆ ಬಿಲ್ಡಿಂಗ್ಸು ಫುಲ್ ಲೋಕಲ್ ಆಗಿ ಫುಲ್ ತಿರುಗ್ಬಿಡೋಣ ಬನ್ನಿ. ಇವತ್ತು ನಾಯಿ ತಿರುಗ್ದಂಗೆ ಇದೆ ನೋಡಿ ಚರ್ಚು. ಇದು ಹೆಸರು ಏನೋ ಇದೆ. ಬರ್ಬೇಕಾದ್ರೆ ಇನ್ನೊಂದ್ಸತಿ ಬರ್ಬೇಕಾದ್ರೆ ತೋರಿಸ್ತೀವಿ. ಇಲ್ಲಿಗೂ ಬರ್ಬೇಕು. ಆ ಪ್ಲೇಸ್ ಮುಗಿಸ್ಕೊಂಡು ಇದು ಬರೋಣ. ಎಲ್ಲ ಫೋಟೋದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಲವರ್ಸ್ ಎಲ್ಲ ಫೋಟೋ ತೆಗೆಸ್ಕೊಳ್ಳೋರೆಲ್ಲ ಇಲ್ಲೇ ಬಂದು ಫೋಟೋ ಶೂಟ್ ಮಾಡಿಸ್ಕೊತಾರೆ ಮದುವೆಗೆ, ಅದಕ್ಕೆ ಇದಕ್ಕೆ. ಒಂಥರ ಲವರ್ಸ್ಗಳ ಪ್ಯಾರಡೈಸ್ ಇದು. ಹಂಗೆ ಕುಡುಕರ ಪ್ಯಾರಡೈಸು. ಹುಡುಗರು ಬಂದರೆ ತುಂಬ ಜನ ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಬೋದು. ಬಟ್ ನಾವಿಬ್ಬರೇ ಇರೋದ್ರಿಂದ ನಮಗೆ ಹೆಂಗೆ ಬೇಕೋ ಪೀಸ್ಫುಲ್ಲಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗೋಣ ಬನ್ನಿ. ನೋಡಿ ಇಲ್ಲೇ ಬಂತು ಸ್ಪಾಂಟಾನಿಯಸ್ ರೋಡು. ಕಲರ್ ಬಿಲ್ಡಿಂಗ್ಸು, ಸೂಪರ್ ಫೀಲಿಂಗ್ಸು ಎಲ್ಲ ಚಿಂದಿ ಕ್ರೇಜಿ ಸೈಕ್ ಅಂತಾರಲ್ಲ, ಅದು ಅಲ್ಟಿ ಅಂತಾರಲ್ಲ, ಹಂಗೆ ವಿಚಿತ್ರ ಜನಗಳು, ವಿಚಿತ್ರ ವೇಷಭೂಷಣ. ನೋಡಿ ಇಲ್ಲೆಲ್ಲ ಶೂಟ್ ಮಾಡ್ತಾ ಇದ್ದಾರೆ ಕಪಲ್ಸ್. ಒಂಥರ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಇದು. ಅಟ್ರಾಕ್ಷನ್. ಓಹೋ, ಚಡ್ಡಿ ಕೈ ಕಾಲೆಲ್ಲ ಕಪ್ಪು, ಮಗ ಮಾತ್ರ ಬೆಳಗ್ಗೆ ಅಂದರೆ ಮೇಕಪ್ ಅಂತ ಗೊತ್ತಾಗೋಯ್ತು. ಎಂತೆಂತ ಕೊಲ್ಲಿ ಕ್ಲಾಸ್ ಹಾಕೊಂಡು ನೋಡ್ತಾರೆ. ನಾವ ಕ್ಲಾಸ್ ಹೆಂಗರು ದೂರ ಹೋಗಿ ಯಾಕೆ ಮಗಕ್ಕೆ ಹಿಡಿದ್ಬಿಡು. ಇದೇ ಈ ರೋಡಿಂದ ಸ್ಟಾರ್ಟ್ ಆದರೆ, ಅಲ್ಲಿಂದ ಸ್ಟಾರ್ಟ್ ಆದರೆ ಹಿಂಗೆಲ್ಲ ಒಳಗೆಲ್ಲ ಹೋಗಿ ಆಚೆ ಎಲ್ಲ ಹೋದ್ರೆ ಇದೇ ಬಿಲ್ಡಿಂಗ್ಸ್ ಬರುತ್ತೆ. ಈ ರೋಡಿಗೆ ಎಂಡ್ ಆಗುತ್ತೆ.
ಇಲ್ಲಿಂದ ಬಂದರೆ ಇದು ಈ ಬಿಲ್ಡಿಂಗು ಕಾಫಿ ಕಲರ್ ಬಿಲ್ಡಿಂಗು ಕಾಫಿ. ಇಲ್ಲಿ ಬಂದರೆ ನಿಮಗೆ ಬ್ಲೂ ಕಲರ್ ಬಿಲ್ಡಿಂಗ್ ಸಿಗುತ್ತೆ, ಅಕ್ಕಪಕ್ಕ ಹಳೆ ಬಿಲ್ಡಿಂಗ್ಗಳು ಸಿಗುತ್ತೆ. ಸೊ ಇದೆಲ್ಲ ಕಪಲ್ಸ್ ಅಟ್ರಾಕ್ಷನ್ನು ಮತ್ತು ಹೊಸ್ದಾಗಿ ಮ್ಯಾರೇಜ್ ಆಗೋರು ಫೋಟೋಶೂಟ್ ಅಟ್ರಾಕ್ಷನ್ ಅಷ್ಟೇ. ನಮ್ಮ ಹುಡುಗ ನೋಡಿ ಗ್ಲಾಸ್ ಹಾಕೊಂಡು ಫುಲ್ ಮಿಂಚ್ತಾವ ಗುರು. ಎಂತ ಕೋತಿ ನನ್ನ ಮಕ್ಳು ಹಾಕೋರು ನಾನೇನು ಕಮ್ಮಿ ಅಂತ ಬಿಡ ಓಲೆ. ಪೈಂಟ್ ಹೊಡಿಸ್ಬಿಟ್ಟವ್ರೆ, ಅಲ್ಲೇ ನಿಂತ್ಕೊಂಡು ಎಲ್ಲ ಫೋಟೋ ಶೂಟ್ ಮಾಡ್ತಾರೆ. ಇದು ಭಾಳ ಹಳೇದು, ಇದು ಅಷ್ಟೇ ಚೆನ್ನಾಗ್ತವ. ಚಿಂದಿ ಈ ಮನೆ ಸೂಪರ್ ಆಯ್ತು. ಈ ಒಂದು ಏನು ರೋಡ್ ಇಲ್ಲಿಂದ ಅಲ್ಲಿವರೆಗೂ ಒಂದು ಏನೊಂದು 50 ಮೀಟ್ರ್ ಇರ್ಬೋದು, 100 ಮೀಟ್ರ್ ಇರ್ಬೋದು. ಇದಕ್ಕೆ ಫೌಂಟೇನಿಯಸ್ ರೋಡ್, ಕಲರ್ಫುಲ್ ಹೌಸಸ್ ಅಂತ ಕರೀತಾರೆ. ಬಿಲ್ಡಿಂಗ್ಸ್ ಬಿಟ್ಟರೆ ಇನ್ನೇನು ಇಲ್ಲ, ಕಲರ್ಫುಲ್ ಬಿಲ್ಡಿಂಗ್ಸ್. ಇಲ್ಲಿ ಬಂದರೆ ಇನ್ಸ್ಟಾಗ್ರಾಮ್ ವಿಡಿಯೋ ಅಥವಾ ಫೋಟೋ ಅಷ್ಟೇ, ಇನ್ನೇನು ನೋಡೋಕ್ಕಾಗಲ್ಲ, ತೆಗೆಸ್ಕೊಳಕ್ಕಾಗಲ್ಲ. ಒಳಗೆ ಬಿಲ್ಡಿಂಗ್ಗಳಿಗೆ ಯಾರೂ ಬಿಡಲ್ಲ. ಇವೆಲ್ಲ ಡಿಸೈನ್ ಏನು ಕಬ್ಬಣದ್ದು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಆಗಿನ ಡಿಸೈನ್ಗಳು. ಮೇಗಡೆ ರೂಫಿಂಗು, ಈ ಡಾಲರ್ ಸೈನ್ ಏನಿದೆ ಅದು ಆಗಿನ ಟೈಮಲ್ಲಿ ಆ ಥರ ಮಾಡೋರು ಅಂದರೆ ಅರ್ಥ ಮಾಡ್ಕೊಳ್ಳಿದ್ರು. ಏನು ಬಿಲ್ಡಿಂಗ್ಸ್ ಸಖತ್ತಾಗಿ ಮೇಂಟೈನ್ ಮಾಡೋರು ಮಾತ್ರ ಆಗ್ಲಿಂದನು. ಎಷ್ಟು ಕೋಟಿ ಕೊಟ್ಟರು ಕೊಡಲ್ಲ ಇವರು ಈ ಬಿಲ್ಡಿಂಗ್ಗಳ. ಸಖತ್ತಾಗಿ ಮೇಂಟೈನ್ ಮಾಡ್ಕೊಂಡವ್ರು ಗುರು ಆಗಿನ ಟೈಮಿಂದನು. ಒಳ್ಳೆ ಪ್ರಾಪರ್ಟಿ. ನನ್ನ ಪಕ್ಕ ನೋಡ್ತಾ ಇದ್ರಲ್ಲ, ಈ ಥರ ಬಿಲ್ಡಿಂಗ್ಸೇ ಈ ಕಡೆ ಸೈಡು ಫಾಂಟೇನಿಯಸ್ ಏನು ಸ್ಟ್ರೀಟ್ ಇದೆ, ಇದರಲ್ಲೆಲ್ಲ ಇಂಥ ಬಿಲ್ಡಿಂಗ್ಸೇ ಸಿಗೋದು ನಿಮಗೆ ನೋಡಲಿಕ್ಕೆ. ಕಲರ್ಸು ಮುಂದೆ ಒಳ್ಳೆ ಆರ್ಕಿಟೆಕ್ಚರ್ ಮಾಡಿರೋಂಥ ಪೋರ್ಚುಗೀಸ್ ಡಿಸೈನ್ಸ್ಗಳು ನೋಡಿ. ಈ ಬಿಲ್ಡಿಂಗು ಇದೇ ಒಂಥರ ಕಲರು, ಇದೇ ಒಂಥರ ಕಲರು. ಈ ಸ್ಟ್ರೈಟ್ ಹೋದರೆ ಲೆಫ್ಟ್ ತಿರ್ಕೊಂಡ್ರೆ ಅದೇ ಸ್ಟ್ರೀಟು. ಅದಾದಮೇಲೆ ಈ ಕಡೆ ಒಳಗೆ ಹೋದರೆ ಒಂದೊಂದು ಬಿಲ್ಡಿಂಗ್ ಆ ರೀತಿ ಇದೆ. ಎಡಿಟ್ ಮಾಡ್ಕೊಂಡು ಒಂದೇ ರೋಡ್ ಥರ ತೋರಿಸ್ತಾರೆ. ಬಟ್ ಎಲ್ಲ ಬಿಲ್ಡಿಂಗ್ಸ್ ಇದೇ ಥರ ಇಲ್ಲ. ಒಂದೊಂದು ಬಿಲ್ಡಿಂಗ್ ಚೆನ್ನಾಗಿ ಮೇಂಟೈನ್ ಮಾಡಿದರೆ, ಒಂದೊಂದು ಬಿಲ್ಡಿಂಗ್ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ. ಇದೆಲ್ಲ ನೋಡಿ ಒಳ್ಳೊಳ್ಳೆ ಪೇಂಟಿಂಗ್ಸ್ ಮಾಡಿ ಈಗ ಮಾಡಿ ಇಟ್ಕೊಂಡಿದ್ದಾರೆ. ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಆಗಿನ ಕಾಲದ್ದು ಲೈಟಿಂಗ್ಸ್ ಇನ್ನೂ ಇಟ್ಟರು ಗುರು. ಲೈಟಿಂಗ್ಸು ಗೇಟ್ ಇದು ಈಗ ಮಾಡಿಸಿರೋದು ಇರ್ಬೋದು. ಲೈಟಿಂಗ್ಸ್ ಮಾತ್ರ ಆಗಿನ ಕಾಲದ್ದು ಎಷ್ಟು ಚೆನ್ನಾಯ್ತಲ್ಲ. ಅಲ್ಲಿ ಹೋಯ್ತಾರೆ ನೋಡಿ ನಮ್ಮ ಲೋಕಲ್ ಬಾಯ್ಸ್. ಅವ್ರು ನಮ್ಮೂರವ್ರು ಅನಿಸುತ್ತೆ, ನಮ್ಮ ಕಡೆಯವರು. ಒಳ್ಳೆ ಇತ್ಲ ಕಡೆಗೆ ಹೋಗಂಗೆ ಬಂದವ್ರು ಗುರು. ನೈಟೆಲ್ಲ ಪಾರ್ಟಿ ಮಾಡಿ ಸುಸ್ತಾಗಿ ಬಂದವ್ರೆ. ಇದೇನಿಲ್ಲ ಮಚ್ಚ ಇಷ್ಟ ಅಂತ ಬೈಕ್ ಹೋಯ್ತವ್ರೆ. ಇಷ್ಟ ತನಕ ಫೋಟೋ ತೆಗೆಸ್ಕೊಂಡಿದ್ದು ನಾನೊಂದು ಫೋಟೋ ತೆಗೆಸ್ಕೊಂಡಿದ್ದೆ. ಅದರಲ್ಲಿ ಒಂದು 10 ಚೆನ್ನಾಗಿ ಬಂದಿರ್ಬೋದು ಅಷ್ಟೇ. ಇವ್ನು ಇನ್ನೂ ನೋವು ಫೋಟೋ ತೆಗೆದ್ರಲ್ಲ, ಹಂಗೆ ತೆಗಿ ಅಂತ ಹೇಳಿ ಸಾಕಾಗೋಯ್ತು. ಈ ಬಿಲ್ಡಿಂಗ್ ಮಾತ್ರ ಅದ್ಭುತವಾಗಿತ್ತು ಈ ಬಿಲ್ಡಿಂಗು. ಆ ಕಡೆ ಸೈಡ್ ಆ ಬಿಲ್ಡಿಂಗು ಗೋವಾ ಲೋಕಲ್ ಕಾರ್ಪೊರೇಷನ್ ಗಾಡಿ ಹೆಂಗೈತೆ ನೋಡಿ. ಅಲ್ಲಿ ಓಲ್ಡ್ ಕ್ಯಾಂಟ್ರ್ 407 ತಂದು ಮಾಡ್ಬಿಟ್ರ ನನ್ನ ಮಕ್ಕಳು ನೋಡಿ. ಗ್ರಿಲ್ಲು ಆ ಲೈಟು ಎಲ್ಲ ಎಷ್ಟು ಹಳೇದು ಗುರು. ಇದೆಲ್ಲ ಈಗ ಹೋಟ್ಲು ಮಾಡ್ಬಿಟ್ಟಾರ ದೇವರು. ಈ ಬಿಲ್ಡಿಂಗು ಅಷ್ಟೇ ಯಾವುದು ಸ್ಟೇ ಆಗಿಲ್ಲ, ಎಲ್ಲ ವ್ಯವಹಾರ ಮಾಡ್ಕೊಬಿಟ್ಟಾರೆ. ಬಿಸ್ನೆಸ್. ನಮ್ಮ ಹುಡುಗ ಅಲ್ಲಿ ಫುಲ್ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ತಾವನೆ ಹುಡುಗಿಯರು ನೋಡ್ಕೊಂಡು. ನೋಡು ಮಹಾನ್ ಕಲಾವಿದ. ನೋಡಿದ್ರಲ್ಲ, ಇದೇ ಲೋಕಲ್ ಫೌಂಟೇನಿಯಸ್ ಬಿಲ್ಡಿಂಗ್ಸ್, ಕಲರ್ಫುಲ್ ಬಿಲ್ಡಿಂಗ್ಸ್ ಅಂತ. ಬಿಲ್ಡಿಂಗ್ಸ್ ಬಿಟ್ರೆ ಇನ್ನೇನು ಇಲ್ಲಿ ಸ್ಪೆಷಾಲಿಟಿ ಇಲ್ಲ. ಇನ್ಸ್ಟಾಗ್ರಾಮಬಲ್ಲು ಅಷ್ಟೇ, ಕಪಲ್ಸು ಫೋಟೋಶೂಟು ಮೇಯ್ನು. ಇದಾದಮೇಲೆ ನಮ್ಮ ಐಡಿಯಾ ಬಂದ್ಬಿಟ್ಟು ಇದು ಚರ್ಚ್ ನೋಡಿದ್ವಲ್ಲ, ಬರ್ಬೇಕಾದ್ರೆ ಆ ಚರ್ಚಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಒಂದೇ ರೋಡ್ ಗುರು ಇದು. ಒಂದೇ ರೋಡಲ್ಲಿ ಎರಡು ಮೂರು ಪ್ಲೇಸ್ ಐತೆ. ರೋಡಲ್ಲೆಲ್ಲ ಇದೇ ಥರ ಕಲರ್ಫುಲ್ ಬಿಲ್ಡಿಂಗ್ಸು. ಬಟ್ ಅಲ್ಲೊಬ್ಬರು ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡೋರು ಅಷ್ಟೇ. ನೋಡಿ ಇದೆಲ್ಲ ಅದೇ ಬಿಲ್ಡಿಂಗ್ಸು, ಓಲ್ಡ್ ಬಿಲ್ಡಿಂಗ್ಸ್, ಕಲರ್ಫುಲ್ ಫಿಗರ್ಸ್. ಯಾವುದೋ ಫಾರಿನ್ ಫಿಗರ್ ಬರ್ತೈತೆ. ಇಲ್ಲೆಲ್ಲ ಅದೇ ಬಿಲ್ಡಿಂಗ್ಸು. ನೀನು ಇಲ್ಲೇ ಬಂದ್ಬಿಡು ಗೊತ್ತು, ಕರ್ಕೊಂಡು ಪ್ರೀ ವೆಡ್ಡಿಂಗ್ ಮಾಡಿಸ್ಕೊಳಕ್ಕೆ. ನಾವೇನು ಸ್ಟೇ ಆಗಿದ್ದೀವಲ್ಲ, ಇದೊಂದು ಸರೌಂಡಿಂಗ್ಸ್ ಏನಿದೆ ಗುರು, ಎಲ್ಲ ಬಿಲ್ಡಿಂಗ್ಸು ಹಳೆ ಬಿಲ್ಡಿಂಗ್ಸೇ ಮೇಂಟೈನ್ ಮಾಡ್ತಾರೆ. ರೋಲಿಂಗ್ ಶಟ್ರು ಸಮೇತ ಹಳೇದು ಮೇಂಟೈನ್ ಮಾಡ್ತಾರೆ ಗುರು. ಇಲ್ಲೇ ಬಂತು ನೋಡಿ ಚರ್ಚು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಯಾವುದೋ ಮಚ್ಚ ಹಳೆ ಬಾವಿ. ವಿಡಿಯೋ ಗಿಡ ತಗೊಂಬಂದೆ. ಹಳೇ ಬಾವಿ ನೋಡಿ ಇಲ್ಲಿ ಹೆಂಗೆ ಕಾಣ್ತಾ ಇದೆ. ಬಿದ್ರೆ ಹೋಗ್ಬಿಡ್ತೀವಿ. ನೀರೈತೆ, ಗಲೀಜ್ ನೀರು ಗುರು. ಚರ್ಚ್ ಪಕ್ಕದಲ್ಲೇ ಇದೆ. ಯಾವುದೋ ಮತ್ತೊಂಥರ ಮಾಡ್ಕೊಳ್ಳೋರನ್ನ ಇಲ್ಲಿ ಮುಳುಗಿಸ್ಕೊಳ್ಳೋಕ್ಕೆ ಅಂತ ಕಟ್ಟಿರ್ಬೇಕು ಮೋಸ್ಟ್ಲಿ, ಗೊತ್ತಿಲ್ಲ. ಇಲ್ಲಿ ಗಾಡಿನ ಲಾಕ್ ಮಾಡಿಬಿಟ್ಟು
ಎಸ್ಕೇಪ್ ಆಗೋ ಬನ್ನಿ. ಇದೇ ನೋಡಿ ಚರ್ಚು, ಇದೇ ನೋಡಿ ನಮ್ಮ ಗೌತಮ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ನೋಡಿ ನಮ್ಮ ಕಡೆ ಪೊಲೀಸು ಕಾಕಿ ಬಟ್ಟೆ ಆದರೆ ಇವ್ರ ಕಡೆ ಎಲ್ಲ ವೈಟ್ ಬಟ್ಟೆ, ವೈಟ್ ಅಂಡ್ ಬ್ಲೂ. ಮೇನ್ ರೋಡ್ ಬಂದ್ಬಿಟ್ಟಿದ್ದು. ಮೇನ್ ರೋಡ್ ಪಕ್ಕದಲ್ಲೇ ಈ ಚರ್ಚ್ ಇದೆ. ಇದು ಹಿಂದ್ಗಡೆ ಏನು ನೋಡ್ತಾ ಇದ್ದೀರಾ, ಈ ಚರ್ಚ್ ಇದೆ. ಬ್ರೋ ಆಗ್ಲಿಂದ ಫೋಟೋ ಪೋಸ್ ಕೊಡ್ತಾವನೆ. ಅದು ಯಾರು ಫೋಟೋ ತೆಗಿತಾರೆ ಗೊತ್ತಾಗ ಗುರು, ಯಾರು ಇಲ್ಲ ಇಲ್ಲಿ. ಪೋಸ್ ಕೊಡ್ತಾರೆ, ಎಂತ ಪೋಸ್ ಕೊಡ್ತಾರೆ? CCTV ಅಂದ್ರೆ ಪೋಸ್ ಕೊಡ್ತಾನೆ ಗುರು. CCTV ಪೋಸ್ ಕೊಡ್ತಾಂಗಲ್ಲ ಪಾಪ. ನಮ್ಗೆ ಗೊತ್ತು, ಅದಕ್ಕೆ ನಗಾಡ್ತಾವನೆ. ಇಲ್ಲಿ ನಮ್ಮ ಕೆಲಸ ಮುಗೀತು. ಮೇಲ್ಗಡೆ ಫೋಟೋಗ್ರಫಿ ಅಲೋ ಇರಲಿಲ್ಲ, ಅಷ್ಟಾಗಿ ವೀಡಿಯೋ ತೆಗ್ದಿಲ್ಲ, ಅದಕ್ಕೋಸ್ಕರ ಬನ್ನಿ ಇಲ್ಲಿಂದ ಹೋಗೋಣ. ಈಗ ಇಲ್ಲೇ ನಿಯರ್ ಬೈ ಯಾವುದೋ ಅಶೋಕ ಹೋಟೆಲ್ ಅಂತ ಇದೆ ಅಂತೆ. 1960s ಬೇಸಿಕಲಿ ಹೋಟೆಲ್ ಕಮ್ ಬಾರ್. ಅದು ಇಲ್ಲೆಲ್ಲ ಅದನ್ನೇ ನೀವು ಬರೀ ಹೋಟೆಲ್ನ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಉಡುಪಿ ಹೋಟೆಲ್ಸ್ ಬಿಟ್ರೆ ಎಲ್ಲದರಲ್ಲೂ ಬಾರ್ ಇಟ್ಕೊಂಡಿರ್ತಾರೆ. ನಾವು ಇಲ್ಲಿ ಬಂದಮೇಲೆ ಒಂದು ಲೋಕಲ್ ಫುಡ್ನ ಸವಿಬೇಕು, ಲೋಕಲ್ ಅದೇನಿದೆ ಕಲ್ಚರ್ನ ಅನುಸರಿಸ್ಬೇಕು ಅನ್ನೋ ವಿಚಾರಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಹಾಜಿ इधर में लोकल फूड खाने के लिए होटल, ओल्ड होटल कौन सा है लोकल फूड, लोकल ब्रेकफास्ट? किधर बम्बा बाजार किधर, मतलब किधर आता है? सीधा जाके ಸೀದಾ ಇಲ್ಲಿ ಯಾರು ಅಡ್ರೆಸ್ ಕೇಳಿದ್ರು ಸೀದಾ ಜಾ ಇನ್ನು ಬೇರೆ ಅಡ್ರೆಸ್ ಹೇಳಕ್ಕೆ ಹೋಗಲ್ಲ. ಇವರು ಒಂಥರ ಕಿತಾಪತಿ ಮಂಡ್ಯವು ಇಲ್ಲೆಲ್ಲ. ನೀವು 5 ವರ್ಷದಲ್ಲಿ ಬಂದಿದ್ದೀನಿ, ಯಾರು ಕ್ಲೀನಾಗಿ ಅಡ್ರೆಸ್ ಕೊಡಲ್ಲ, ರೆಸ್ಪಾನ್ಸ್ ಮಾಡಲ್ಲ. ಅವ್ರದ್ದು ಎಷ್ಟಿರುತ್ತೆ ಅವ್ರು ನೋಡ್ಕೋತಾರೆ, ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗಲ್ಲ, ಏನೂ ಇಲ್ಲ. ಇಲ್ಲಿ ಬಿಲ್ಡಿಂಗ್ಗಳು ನೋಡೋಕೆ ಖುಷಿ ಗುರು. ಬಿಲ್ಡಿಂಗ್ಗಳು, ಪೇಂಟಿಂಗ್ಸು, ಬಿಲ್ಡಿಂಗ್ ಮಾಡಿರೋ ಪೇಂಟಿಂಗ್ಸು, ಆರ್ಟಿ ಎತ್ತೋದು ನಮ್ಮನ್ನ ಅಂತ ಬಾಯಿಗೆ ಬತ್ತಲ್ಲ. ಅದನ್ನ ನೋಡೋಕ್ಕೆ ಒಂಥರ ಖುಷಿ. ರೈಟಾ? ಎಲ್ಲೋ ಹೋಯ್ತದೆ ಹೋಗೋದು ಇಲ್ಲ, ಅದೇನೋ ಒಂಥರ. ನಿನ್ನ ಕರೆಕ್ಟಾಗಿ ಹೇಳಲ್ಲೇ ಮಕ್ಕಳಪ್ಪ. ಇಲ್ಲೇ ಸಿಕ್ತು ಅಶೋಕ ಹೋಟೆಲ್, ಅಶೋಕ ರೆಸ್ಟೋರೆಂಟ್ ಸಿನ್ಸ್ 1970 ಗುರು. ದಿಸ್ ಇಸ್ ದ ಹೋಟೆಲ್. ಇದೇ ಹೋಟೆಲ್ ನೋಡಿ. ಈಗ ಒಳಕ್ಕೆ ಹೋಗವ, ತಿನ್ನವ. ಮನೇನ ಏನು ಗುರು ಇದು, ಇಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡ್ರೆ ನೋಡು. ಕೆಫೆ ಇರ್ಬೇಕು ಮೋಸ್ಟ್ಲಿ ಎಲ್ಲ. ವಾಟ್ ಇಸ್ ದಿಸ್? ಹಾಂ, ಏನಿದು? ನೋ ಫೋಟೋ ನೋ ವೀಡಿಯೋಸ್. ಓಕೆ ಮೇಡಮ್, ನಾವು ತೆಗಿಯೋಲ್ಲ, ಹಿಂಗೆ ತೊಗೊಂಡು ಹೋಗ್ತಾಯಿದ್ದೀನಿ ವೀಡಿಯೋನ. ಮೇಡಮ್ದು ತೆಗೆದುಬಿಟ್ಟೆ. ಇಲ್ಲಿ ಫೇಮಸ್ಸು ಚಿಕನ್ ಶೆಕೂಟಿ, ಮಟನ್ ಶೆಕೂಟಿ. ನೋಡಿ, ಲೆಟ್ಸ್ ಗೋ, ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಒಳಗೆ ಎಂಟ್ರೆನ್ಸ್ ಇದೆ. ಸೊ ಇಲ್ಲಿ ಸಿಗೋದು 2 ಐಟಮ್ ನಿಮಗೆ, ಒಂದು ಚಿಕನ್ ಶೆಕೂಟಿ, ಇನ್ನೊಂದು ಮಟನ್ ಶೆಕೂಟಿ ಅಂತ. ಸೊ ಜೊತೆಗೆ ನಾವು ಸೋಡಾ ತಗೊಂಡಿದ್ದೀವಿ. ಈಗ ಸದ್ಯಕ್ಕೆ ಚಿಕನ್ ಶೆಕೂಟಿನ ಆರ್ಡ್ರ್ ಮಾಡಿದ್ದೀವಿ. ತುಂಬ ಓಲ್ಡ್ ಹೋಟೆಲ್, ಹೆಚ್ಚು ಕಮ್ಮಿ ಹತ್ತತ್ರ ಒಂದು 54 ಇಯರ್ಸ್ ಆಯ್ತಾ ಬಂತು ಅನಿಸುತ್ತೆ. ಸೊ ಬನ್ನಿ ಊಟನ ಎಂಜಾಯ್ ಮಾಡೋಣ. ಹೋಟ್ಲ್ ಒಂದ್ಸತಿ ನೋಡ್ಕೊಬಿಡಿ ಹೆಂಗಿದೆ ಅಂತ. ಹೋಟ್ಲ್ ಕಮ್ ಬಾರ್. ಸಿಂಪಲ್ ಆಗಿದೆ, ಸಗದಾಗಿದೆ. ನಮ್ಮ ಹಿಂದೂಗಳದ್ದು ಯಾವುದು ಹೋಟ್ಲು ಚೆನ್ನಾಗಿದೆ. ಬನ್ನಿ ಊಟ ಮಾಡೋಣ. ಗೋಲ್ಡ್ ಡಿಶ್ ಅಂತ ಚಿಕನ್ ಶಾಕೋತಿ, ಕೋಕೋನಟ್ ಬೀನ್ಸ್, ಗರಂ ಮಸಾಲ, ಮಸಾಲ ನೋಡಿ ಇಲ್ಲೇ ಬಂತು. ಚಿಕನ್ ಶಕೂಟಿ ಅಂತ ಇದಕ್ಕೆ ಏನಂತಾರೆ? ಕೋವನ್ ಬ್ರೆಡ್ जो बाहर से थोड़ा क्रिस्पी रहता है, अंदर नरम रहता है. ಹೊರಗಡೆಯಿಂದ ತುಂಬ ಕ್ರಿಸ್ಪಿ ಐತೆ, ಒಳಗಡೆ ಸಾಫ್ಟ್ ಇದೆ. ಬನ್ನಿ ಟೇಸ್ಟ್ ಮಾಡೋಣ. ನಮ್ಮ ಲೋಕಲ್ ಸೈಡು ಚಿಕನ್ದು ಗ್ರೇವಿ ಮಾಡ್ತಾರಲ್ಲ, ಆ ಟೈಪ್ ಇದೆ. ಸಕ್ಕತ್ತಾಗಿದೆ ಲೋಕಲ್ ಬ್ರೆಡ್. ಸೂಪರ್. ಇದೆಲ್ಲ ತಿಂದಾದ್ಮೇಲೆ ಮತ್ತೆ ಅಂದ ಹೋಗ್ಬೇಕಾ ಸಿಗ್ತಿದ್ದಿಲ್ಲ. ನಮ್ಮ ಅಮಾವಾಸ್ಯೆಯಲ್ಲಿ ನಿಂತ್ಕೊಂಡು ಅಮಾವಾಸ್ಯೆ ದಮ್ಮ ತೊಳ್ಸೋಣ ಬೇಗ ಗಲೀಜಾಗ್ಬಿಟ್ಟಿದ್ದೀನಿ ಅಂತ ಬೈತಾವನೆ. ಹೋಗ್ಬೇಕಾ ತೊಳಸ್ಬಿಡೋದು. ಅಶೋಕ್ ಬಾರ್ ಅಂತ ಹೋಗಿದ್ವಲ್ಲ, ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಒಂದು ಟ್ರೆಡಿಷನಲ್ ಡಿಶ್ನ ತಿಂದು ಏನೋ ಮನಸ್ಸಿಗೆ ತೃಪ್ತಿ, ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಹಳೇ ಹೋಟ್ಲು ಹಾಗೆ ಮೇಂಟೈನ್ ಮಾಡಿದ್ದಾರೆ, ಟೇಸ್ಟ್ ಕೂಡ ಹಂಗೆ ಇತ್ತು. ರೂಮಿಗೆ ಬಂದು ಸೆಟ್ಲ್ ಆಗ್ಬಿಟ್ಟಿದ್ದೀವಿ. ಇನ್ನೊಂದು 2 ಅವರ್ ಬಿಟ್ಟು ರೆಸ್ಟ್ ಮಾಡಿ ಫೋನೆಲ್ಲ ಚಾರ್ಜ್ ಹಾಕೊಂಡು, ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಚಾರ್ಜಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ ಚಾರ್ಜ್ ಹಾಕ್ಕೊಂಡು ಬಟ್ಟೆ ಎಲ್ಲ ತೊಗೊಂಡು ಸೀದಾ ಅರಂಬೋಲ್ ಬೀಚ್ ಅಂತ ಇದೆ. ಫಾರ್ ದ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನಾನು ಫಾರ್ ದ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಹೆಂಗಿದೆಯಮ್ಮ ಗೋವಾ ಸೋಫಾರ್? ಸೂಪರ್. ಹೆಂಗೆ ಅನಿಸ್ತಾ ಇದೆ? ಅಂದ್ರೆ ಬೇರೆ ಹೊರಗಡೆ ಇದಕ್ಕೆ ಬಂದಿದ್ದೀನಿ ಅಂತ ಅನಿಸ್ತೀವಿ. ಅಲ್ಲಿ ಫುಡ್ ತಿಂದಲ್ಲಿ ಹೆಂಗಿತ್ತು?
ಸಖತ್ತಾಯ್ತಾ? ಏನು ಹೇಳಿ ಹೆಸರದ್ದು? ಅದೇನಪ್ಪ ಹಾಂ ಹೇಳು ಕರೆಕ್ಟಾಗಿ ಏನು ಅಂತ. ಓನೋ ಶಕುಟಿ. ಏನ? ಓನೋ ಶಕುಟಿ. ಶಕುತಿ. ಶಕುತಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.